ಮಾಡಿಬಿಡ್ತಾರೆ, ಒಂದು ಮ್ಯಾಜಿಕ್ ಲೋಕ ಕರ್ಕೊಂಡು ಹೋಗ್ತೀರಾ. ಅವ್ರು ಪ್ಲ್ಯಾನ್ ಮಾಡಿ ಸೆಂಟ್ರಲ್ಲಿ ನಿಂತಿದ್ದು. ಫಸ್ಟ್ ನನ್ನನ್ನು ಮಾತಾಡಿಸ್ಬೇಡ ಅನುಪಮ ಅಂತ. ಸರ್, ನಾನು ನಿಮ್ಮ ಹತ್ರನೇ ಫಸ್ಟ್ ಕ್ವೆಶ್ಚನ್ ಕೇಳೋದು, ದಯವಿಟ್ಟು ಹೇಳಿ ಈ ಜಾನಿ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಕಾಟೇರ ಬಗ್ಗೆ ಮಾತಾಡಬೇಕು ಅಂತ ಅನುಪಮ ಅವರು ಹೇಳಿದ್ದಾರೆ. ನಾನು ದರ್ಶನ್ ಸರ್ ಬಗ್ಗೆ ಮೊದಲು ಮಾತಾಡ್ತೀನಿ. ಒಂದು ಅದ್ಭುತವಾದ ಒಂದು ಕಟೌಟು ನಮಗೆ ತರುಣ್ ಅವರು ನಿಲ್ಲಿಸಿದ್ದಾರೆ ಈ ಸಿನಿಮಾಲ್ಲಿ. ದರ್ಶನ್ ಸರ್ ಎಡಗೈಯಲ್ಲಿ ಒಂದು ಮುಚ್ಚು, ಬಲಗೈಯಲ್ಲಿ ಓಡ್ತಾ ಇರೋ ಒಂದು ಸ್ಟಿಲ್ಲು. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಮುಂದೆ ಓಡ್ತಾ ಇರ್ತೀನಿ, ನೀವೆಲ್ಲ ಹಿಂದೆ ಬರ್ತಾ ಇರಿ ಅನ್ನೋದು ಹೇಳೋದು ಅಷ್ಟು ಚೆನ್ನಾಗಿದೆ. ಅದು ಎಲ್ಲರನ್ನೂ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ನನ್ನ 29 ಸಿನಿಮಾ ಹೇಳ್ಕೊಂಡು ಮುಂದಕ್ಕೆ ಬಂದವ್ರೆ. ಅವ್ರ ಜೊತೆ ಇವತ್ತಿನವರೆಗೂ ಓಡಿದ್ದೀವಿ, ಸುಸ್ತಾಗಿಲ್ಲ. ಇನ್ನು ಮುಂದಕ್ಕೂ ಅವ್ರು ಓಡಿಸ್ತಾರೆ, ನಾವು ಓಡ್ತಾನೆ ಇರ್ತೀವಿ. ಸೊ ಕಾಟೇರ ನೀವು ಎಷ್ಟು ದೊಡ್ಡ ಸಕ್ಸಸ್ ಮಾಡಿದ್ದೀರಾ. ಇದಕ್ಕೆ ಮುಂಚೆನೂ ನಾನು ಹೇಳಿದ್ದೆ, ಅವ್ರು 55 ಸಿನಿಮಾ ಒಂದು ಕಡೆ, ಕಾಟೇರ ಒಂದು ಕಡೆ ಆಗುತ್ತೆ ಅಂತ. ಅದನ್ನು ನಿಜ ಮಾಡಿ ತೋರಿಸಿದ್ದೀರಾ. ಇನ್ನೊಂದೇ ಬಾಕಿ ಇರೋದು, ನನ್ನ ಆಸೆ, ಎಲ್ಲರ ಆಸೆ, ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರಬೇಕು. ಈ ಸಿನಿಮಾಯಲ್ಲಿ ಖಂಡಿತ ಬರುತ್ತೆ, ಬಂದೇ ಬರುತ್ತೆ, ಬರಲೇಬೇಕು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸುಧಾಕರ್ ಸರ್, ದಯವಿಟ್ಟು ನಿಮ್ಮ ಈ ಸಕ್ಸಸ್ನ ಜರ್ನಿಯನ್ನು ನಮ್ಮ ಜೊತೆ ಹಂಚ್ಕೋಬೇಕು. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಪುಟ್ಟಣ್ಣ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಈ ಕಾಟೇರ ಸಿನಿಮಾ ನನ್ನ ಒಂದು ಸಿನಿಮಾ ಜರ್ನಿನಲ್ಲಿ ಇದು ನನಗೆ ತುಂಬಾ ಸ್ಪೆಷಲ್ ಸಿನಿಮಾ. ನನಗಿದು ಯಾಕೆ ಸ್ಪೆಷಲ್ ಅಂತಂದರೆ, ಈ ಹಿಂದೆ ನಾನು ಸಿನಿಮಾ ಮಾಡಿದ್ದು ರಾಬರ್ಟ್ ಆಗಿರ್ಬೋದು, ರ್ಯಾಂಬೋ 2 ಆಗಿರ್ಬೋದು, ರನ್ ಆಗಿರ್ಬೋದು. ಸೊ ಅದೆಲ್ಲ ಒಂದು ಬೇರೆ ಜಾನರ್ ಸಿನಿಮಾ. ಸೊ ನನಗೆ ಈ ಸಿನಿಮಾ ನಮ್ಮ ಮಣ್ಣಿನ ಕತೆ, ನಮ್ಮ ರೈತರ ಕತೆ. ಸೊ ಇದನ್ನು ಒಂದು ವಿಭಿನ್ನವಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಾಗ ನನಗೆ ನಮ್ಮ ಡೈರೆಕ್ಟರ್ ತರುಣ್ ಸುಧೀರ್ ಅವರು ಹೇಳಿದ ಒಂದೇ ಮಾತು, ಚಿನ್ನ ಈ ಸಿನಿಮಾನ ನೀನು ಮಾಡ್ತೀಯ ಅಂತ ಅಂದ್ಬಿಟ್ಟು. ಆ ಒಂದು ಧೈರ್ಯ, ಯಾಕೆ ಅಂತಂದರೆ ಇದು ಬಂದು 70s 80s ನಡೆಯುವಂಥ ಕತೆ ಇದು. ಸೊ ಅದನ್ನು ನಾವು ಮಾಡಬೇಕು ಅಂತಂದರೆ ಸ್ವಲ್ಪ ಭಾಳ, ಅಂದರೆ ಈಗಿನ ಕಾಲಘಟ್ಟದಲ್ಲಿ ಭಾಳ ಕಷ್ಟ. ಸೊ ಅದನ್ನು ನಾವು ಆ 70s 80s ಎರಾನ ನಾವು ಕ್ರಿಯೇಟ್ ಮಾಡಿದ್ದೀವಲ್ಲ, ಅದೇ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ನಮಗೆ. ಸೊ ನಾನು ನಮ್ಮ ತರುಣ್ ಸುಧೀರ್ ಅವ್ರಿಗೆ, ಸೊ ಈಸ್ ಅ ಆ್ಯಕ್ಟ್ರಿಕ್ ಡೈರೆಕ್ಟರ್, ಅಂದರೆ 3 ಸಿನಿಮಾನು ಬ್ಲಾಕ್ ಬಸ್ಟರ್ ಕೊಡ್ತಾ ಆ್ಯಕ್ಟ್ರಿಕ್ ಡೈರೆಕ್ಟರ್ನ ಒಂದು ಪದಕ ತೊಗೊಂಡಿದ್ದಾರೆ. ಸೊ ಥ್ಯಾಂಕ್ಸ್ ನಮ್ಮ ರಾಕ್ ಲೈನ್ ಸರ್ಗೆ, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಜರ್ನಿನಲ್ಲಿ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗಾಗಲಿ, ಕಲಾವಿದರಿಗೆ ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ. ಹಾಗೆ ಕೊನೆಯದಾಗೆ ನಮ್ಮ ಪ್ರೀತಿಯ ಡಿ ಬಾಸ್ ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆ ಅಂತಂದರೆ ಅವರು ಕೂಡ ಒಬ್ಬರು ಟೆಕ್ನಿಷಿಯನ್ ಆಗಿ ಬಂದರು. ಸೊ ಇವತ್ತಿಗೆ ಒಬ್ಬರು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ. ಸೊ ಇವತ್ತು ನಾವು ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ಅವರು ಒಂದು ಮಾತು ಹೇಳ್ತಾರೆ. ಯಾಕಂತಂದರೆ ಇವತ್ತು ಈ ಕಾಟೇರ ಸಿನಿಮಾ ಆಗಬೇಕು ಅಂತಂದರೆ ಮೊದಲು ಅವರು ಮೇಯ್ನ್. ಯಾಕೆ ಅಂತಂದರೆ ಅವರ ಒಂದು ಸಪೋರ್ಟ್ ಈ ಸಿನಿಮಾಗೆ ನೀನು ಮಾಡುವಂಥ ಒಂದು ಸಪೋರ್ಟ್ ಕೊಟ್ಟಿದ್ದಲ್ಲ. ಸೊ ಇವತ್ತಿಗೆ ಈ ಕಾಟೇರ ಸಿನಿಮಾ ಏನೇ ಇದ್ರೂ ಕೂಡ ಅವರ ಬಿಗ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಬಾಸ್. ಐ ಲವ್ ಯು, ವಿ ಲವ್ ಯು ಬಾಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮಾಸ್ತಿ ಅವರೇ, ನಿಮ್ಮ ಮಾತುಗಳು ಪ್ಲೀಸ್.